ग्रैंड फाइनल मैच 12 ओवर का मैच है ये। 4 ओवर का सर्कल होगा और कुछ एनी वाली भाई सर आ रहा है चित सहारा रनर को इस बार लेकिन नॉट आउट। क्रीज के अंदर आ चुके थे वहां पर ना गेली फिर एक बार चले फिर एक बार फिलमेंट कोटे इस बार आती वहां पर रनर पर खतरा चलिए काफी निराश हो गया इतने अपने इसी बीच प्रेजेंटेशन सेरेमनी कुछ ही देर में हो जाएगा। यहाँ पर मैं सभी प्रेक्षकों को यहाँ पर कमेंट्री बॉक्स में बुलाना चाहूंगा और सारा सीसी के कप्तान और बजरंगी सीसी के कप्तान दोनों से निवेदन करूंगा यहाँ पर कमेंट्री बॉक्स में आ जाइए प्लीज। ಎಲ್ರೂ ಇವಾಗ ಸಮಾರಂಭ ಇರುತ್ತೆ, ಎಲ್ರೂ ಇಲ್ಲಿ ಮುಂಭಾಗದಲ್ಲಿ ಬರಬೇಕು, ಈ ಸಮಾರಂಭದ ಮುಂಭಾಗದಲ್ಲಿ ಬರಬೇಕು. ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಕೆಲವೇ ನಿಮಿಷಗಳಲ್ಲಿ ನಾವು ಒಂದು ಸಮಾರಂಭ ಮಾಡುತ್ತಿದ್ದೇವೆ. ಇಲ್ಲೇ ಪ್ರೈಸ್ ಸೆರೆಮನಿ ಇರುತ್ತೆ ಇವಾಗಲೇ. ದಯವಿಟ್ಟು ಬಜರಂಗಿ ಶಿಶಿನ ನಾಯಕರು ಹಾಗೂ ಸಾರಾ ಶಿಶಿಯ ನಾಯಕರು ಇಬ್ಬರಲ್ಲಿ ಮತ್ತೊಮ್ಮೆ ಕೇಳಿಕೊಡ್ತೀನಿ ನಾನು ಇಲ್ಲಿ ಆ ಕಾರಣದಿಂದ ಶಿವ ಕೋಡ್ಗೆರೆ ಅವರಿಗೆ ಈ ವೇದಿಕೆ ಪರವಾಗಿ ಮತ್ತು ನಮ್ಮ ಪರವಾಗಿ ನಾವು ಈ ಎಂಪಿ ಟೂರ್ನಮೆಂಟ್ ನಲ್ಲಿ ಶ್ರಮ ಪಟ್ಟಿದಂತ ಇನ್ನೋರ್ವ ವ್ಯಕ್ತಿ ಆದಂತ ವಲಿ ಖಿಲ್ಜಿ ಅವರಿಗೂ ಸಹ ನಮ್ಮ ವೇದಿಕೆ ಪರವಾಗಿ ಮತ್ತು ಮುಂದುವರೆದ ಭಾಗದಲ್ಲಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಇಲ್ಲಿ ಸ್ಕೋರಿಂಗ್ ಮತ್ತು ಕಾಮೆಂಟ್ರೇಟರ್ ಮಾಡಿದಂತ ನಮ್ಮ ಭೀಮರಾವ್ ಮಡಿವಾಳ್ ಅವರಿಗೆ ಈ ಟೂರ್ನಮೆಂಟ್ ನಲ್ಲಿ ಆನ್ಲೈನ್ ಸ್ಕೋರಿಂಗ್ ಮಾಡಿದಂತ ಮಹೇಶ್ ಕಲ್ಯಾಣಿ ಅವರಿಗೆ ನಮ್ಮ ಸೋನು ಅವರಿಂದ ಸಾಲು ಮುಂದುವರೆದು ಅದೇ ರೀತಿ ನಾಗೇಶ್ ಅವರು ಸಹ ಸ್ಕೋರಿಂಗ್ ಅನ್ನು ಮಾಡಿದ್ದಾರೆ. ಅವರಿಗೂ ಸಾಲು ಮತ್ತು ಸನ್ಮಾನ ಮುಂದುವರೆದು ಈ ಕಾರ್ಯಕ್ರಮದ ನಿರೂಪಣೆ ಭೀಮರಾವ್ ಮಡಿವಾಳ್ ಅವರಿಂದ ಮಾಡಬೇಕಂತೆ. ಸಾರಾ ಟೀಮ್ನ ಸ್ಪಾನ್ಸರ್ ಆದಂತ ಶ್ರೀಧರ್ ಚಿಂಕೇರ್ ಅವರಿಗೆ ಸುರೇಶ್ ಅವರಿಂದ ಸನ್ಮಾನ. ಸ್ಪಾನ್ಸರ್ ಸಾರಾ ಟೀಮ್ನ ಸ್ಪಾನ್ಸರ್ ಆದಂತ ಶ್ರೀಧರ್ ಚಿಂಕೇರ್. ಅದೇ ರೀತಿಯಾಗಿ ಸಾರಾ ಟೀಮ್ನ ಓನರ್ ಆದಂತ ಆರ್ ಎಕ್ಸ್ ಸೂರ್ಯ ಅವರಿಗೆ ಧನರಾಜ್ ತೆಪ್ಪಲೆ ಅವರಿಂದ ಸನ್ಮಾನ. ಒಬ್ರು ಸ್ಪಾನ್ಸರ್ ಒಬ್ರು ಓನರ್. ಅದೇ ರೀತಿಯಾಗಿ ಇನ್ನೂರ ಮುಖ್ಯ ಅತಿಥಿಗಳು ನಮ್ಮ ಹುಮ್ನಾಬಾದ್ ತಾಲೂಕಿನ ಯೂತ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂತ ಗ್ರಾಮೀಣ ಭಾಗದ ಅಧ್ಯಕ್ಷರಾದಂತ ರಾಹುಲ್ ಭಯ್ಯ ಖಿಲ್ಜಿ ಅವರಿಗೆ रामपुरे साहब, मल्लिकार्जुन कारगी साहब, चिनखेड़ा श्रीधर चिनखेड़ा ग्राम पंचायत मेंबर, नन्ही ग्राम पंचायत अध्यक्ष रवि रामपुरे साहब, माजी मेंबर जाकिर अली साहब, नन्ही ग्राम पंचायत मेंबर ताहिर अली साहब, प्रवीण साहब और हमारे मेहमान खुसूसी शकील लश्करी साहब और यहाँ पर जो लोग जितने भी लोग आए हैं दोनों टीम के प्लेयर्स और जितने भी गाँव से आए हैं सभी लोगों का मैं यहाँ पर प्रोग्राम में स्वागत करता हूँ। सबसे पहले मैं यहाँ पर सारा सीसी को अपने तरफ से जीत की मुबारकबादी पेश करता हूँ और इसी के साथ यहाँ पर बजरंगी किसी का जो रनर को हिम्मत अफजाई करता हूँ। मुझे भरोसा है आने वाले साल वो चैंपियंस होंगे, मुझे भरोसा है। और एक बार मैं यहाँ पर कहना चाहूँगा सतीश रामपुर साहब का मेरी तरफ से पूरी टीम की तरफ से शुक्रिया अदा करता हूँ 9 साल से कंटिन्यू इस टूर्नामेंट को चलाने के लिए। और यहाँ पर मुझे भरोसा आने वाले दिनों में ऐसे ही टूर्नामेंट होंगे यहाँ पर
अरे कहते हुए बात कहना चाहता हूँ, यहाँ पर आने वाली 10 तारीख को यहाँ पर ओपन टू ऑल टूर्नामेंट चालू होने वाला है। यहाँ पर 10 तारीख को यहाँ पर फाइनल हुआ है। हमारे नंगोल ग्राम पंचायत के अध्यक्ष रवि कुमार रामपुरे के नेतृत्व में चलाया जाएगा। ओपन टू ऑल टूर्नामेंट में सभी टीम के प्लेयर्स और जितने भी कार्यक्रम तालुका से आगे प्लेयर्स सबको मैं विनती करता हूँ अपने अपने टीम के नाम हमारे रवि कुमार रामपुरे साहब के पास पेश करें। और इसी के साथ में मुझे यहाँ पर जो बात करने का मौका दिया है, मैं सभी लोगों को धन्यवाद करता हूँ। जय हिंद जय कर्नाटक। 9th NPL ಕ್ರಿಕೆಟ್ ಟೂರ್ನಮೆಂಟ್ ಅದ್ಭುತವಾಗಿ ಆಯೋಜನೆ ಆಗಿತ್ತು. ಈ ಫೈನಲ್ ಪಂದ್ಯದಲ್ಲಿ ಬಹಳ ರೋಚಕ ಮ್ಯಾಚ್ ಆಗಿತ್ತು. ಅದಕ್ಕಿಂತ ಪೂರ್ವದಲ್ಲಿ ಈ ಒಂದು ಸಮಾರಂಭದಲ್ಲಿ ಈ ವೇದಿಕೆ ಮೇಲೆ ಆಸೀನರಾದಂತ ನನ್ನ ಆತ್ಮೀಯ ಗೆಳೆಯರಾದಂತ ಶಕೀಲ್ ಲಸ್ಕರಿ ಅವರೇ, ಅದೇ ರೀತಿ ನನ್ನ ಆತ್ಮೀಯ ಗೆಳೆಯರಾದಂತ ಉಮರ್ ಪಟೇಲ್ ಅವರೇ, ಅದೇ ರೀತಿ ನನ್ನ ಸಮಾಜದ ಹಿರಿಯರಾದಂತ ಮಲ್ಲಿಕಾರ್ಜುನ್ ಕಾಳಗಿ ಅವರೇ, ನನ್ನ ಸಹೋದರರಾದಂತ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತ ರವಿ ರಾಂಪುರ್ ಅವರೇ, ಗ್ರಾಮ ಪಂಚಾಯತ್ನ ಸದಸ್ಯರಾದಂತ ಶ್ರೀಧರ್ ಚಿಮ್ಕಿರ ಅವರೇ, ಗ್ರಾಮ ಪಂಚಾಯತ್ನ ಸದಸ್ಯರಾದಂತ ತಾಹಿರ್ ಅಲಿ ಅವರೇ, ಅದೇ ರೀತಿ ನಮ್ಮ ಆತ್ಮೀಯ ಗೆಳೆಯರಾದಂತ ಈ ವೇದಿಕೆ ಆಸೀನರಾದಂತ ಪ್ರವೀಣ್ ಮುಸ್ತಫರ್ ಅವರೇ, ಹಾಗೂ ನಮ್ಮ ಈ ಕ್ರೀಡಾ ಟೂರ್ನಮೆಂಟ್ ನ ಹಿರಿಯ ಅಂಪೈರ್ ಆದಂತ ಜಾಕಿರ್ ಅಲಿ ಅವರೇ, ಹಾಗೂ ಇನ್ನುಳಿದ ನನ್ನ ಆತ್ಮೀಯ ಗೆಳೆಯರು ಮತ್ತು ಅಣ್ಣ ತಮ್ಮಂದಿರು, ಮೊಟ್ಟ ಮೊದಲನೇದಾಗಿ ಈ 9th ಸೀಸನ್ ಗೆಲುವಿಗೆ ರೂವಾರಿಯಾದಂತಹ ಸಾರಾ ಟೀಮಿನ ಎಲ್ಲಾ ಪ್ಲೇಯರ್ಸ್ಗಳಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಈ ಸೀಸನ್ ನಲ್ಲಿ ಸೋತ ಒಂದು ಬಜರಂಗಿ ಟೀಮ್ನ ಎಲ್ಲ ಕ್ರೀಡಾಪಟುಗಳಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಒಳ್ಳೆಯ ಒಂದು ಅದ್ಭುತವಾದ ತಾವೆಲ್ಲರೂ ಕ್ರಿಕೆಟ್ ಆಡಿದ್ರಿ. ತಾವು ಆಡಿದ್ದಕ್ಕೆ ನಮಗೆಲ್ಲ ಬಹಳ ಖುಷಿ ಅನಿಸ್ತು. ಅದಕ್ಕಿಂತ ಪೂರ್ವದಲ್ಲಿ ನಾವೇನು ಈ ಟೂರ್ನಮೆಂಟ್ ಆಯೋಜನೆ ಮಾಡಿದೆವು, ಅಲ್ಲಿಂದ ಇಲ್ಲಿವರೆಗೆ ಸತತವಾಗಿ ಈ ಗ್ರೌಂಡ್ ನಲ್ಲಿ ಇದ್ದಂತ ನನ್ನ ಮ್ಯಾನೇಜ್ಮೆಂಟ್ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರಾದಂತ ವಲಿ ಅವರು ಇರ್ಬೋದು, ಶಿವ ಪುಡ್ಗೇರ್ ಇರ್ಬೋದು, ಭೀಮರಾವ್ ಇರ್ಬೋದು, ಉಮರ್ ಪಟೇಲ್ ಇರ್ಬೋದು, ಜಾಕಿರ್ ಅಲಿ ಇರ್ಬೋದು, ಮತ್ ತಾಯರ್ ಅವ್ರು ಇರ್ಬೋದು, ಇನ್ನೂ ಮತ್ತೆ ಶಿವ ಕೊಡ್ಗೆರೆ ಇರ್ಬೋದು, ಅವರೆಲ್ಲ ಸತತವಾಗಿ ಇಲ್ಲಿ ಇದ್ರು ಅಂತ ಹೇಳಿ ಒಂದು ಅದ್ಭುತವಾದ ಕ್ರಿಕೆಟ್ ಟೂರ್ನಮೆಂಟ್ ಆಗಿದೆ. ಇಲ್ಲೋದ್ರೆ ಆಗ್ತಾ ಇರಲಿಲ್ಲ. ಕೆಲವು ಏನೋ ಹೆಚ್ಚು ಏರುಪೇರು ಆಗಿರ್ಬೋದು ಟೂರ್ನಮೆಂಟ್ ನಲ್ಲಿ, ಕೆಲವು ಸಂದರ್ಭದಲ್ಲಿ ರಾಂಗ್ ಡಿಸಿಷನ್ ಆಗಿರ್ಬೋದು, ಕೆಲವು ರೈಟ್ ಡಿಸಿಷನ್ ಇರ್ಬೋದು. ಆದ್ರೆ ಎಲ್ಲರೂ ತಾವೆಲ್ಲರೂ ಒಂದು ಡಿಸಿಷನ್ಗಳಿಗೆ ಎಲ್ಲ ತಾವೆಲ್ಲ ಒಮ್ಮತ ಕೊಟ್ಟು ಸಹಮತ ಕೊಟ್ಟು ಆ ಡಿಸಿಷನ್ ತಾವೆಲ್ಲ ಒಪ್ಪಿಗೆ ಕೊಟ್ಟು ಏನ್ ಟೂರ್ನಮೆಂಟ್ ನಲ್ಲಿ ಒಳ್ಳೆ ರೀತಿ ಆಟ ಆಡಿದರೆ ಬಹಳ ಖುಷಿ ಅನಿಸ್ತಾ ಇದೆ. ಹೀಗೆ ಆಡ್ತಾ ಹೋಗ್ರಿ, ಮುಂದ್ ಬರ್ರಿ. ಮುಂದ್ ಬಂದ್ರೆ ನಿಮ್ ಹೆಸರು ಬರುತ್ತೆ, ನಿಮ್ ಊರ್ ಹೆಸರು ಬರುತ್ತೆ, ನಿಮ್ ತಂದೆ ತಾಯಿ ಹೆಸರು ಬರುತ್ತೆ. ಆದ್ರೆ ನಾವು ಸೆಲ್ಫಿಶ್ ಆಗಿ ಕ್ರಿಕೆಟ್ ಟೂರ್ನಮೆಂಟ್ ದಲ್ಲಿ ನಾವು ಆಡಿದಾಗ ನಾವು ಯಾವಾಗ್ಲೂ ಮುಂದ್ ಬರೋದಿಲ್ಲ. ಈ ಕೆಲವು ಫಾರ್ ಎಕ್ಸಾಂಪಲ್ಗಳು ಇನ್ನೂ ಆಗ್ಯಾವ, ಮುನ್ನೂ ಆಗಿವೆ. ಆಗ ಈ ಟೂರ್ನಮೆಂಟ್ ನೂ ಆಗಿದೆ. ಯಾರಿಗೋ ಒಬ್ರಿಗೆ ಮುಣಿಸ್ಬೇಕಂತೇಳಿ ಆಡಿದ್ರು, ಆದ್ರೂ ಅವ್ರ ಮುಂದೆ ಅವರೇ ಹೋಗ್ಬಿಟ್ರು. ಹಿಂಗ ಆಗ್ಬಾರ್ದು ಅಂತ ಹೇಳಿ ನಂದೊಂದು ಒತ್ಪೂರ್ವಕವಾಗಿ ಮನವಿ ಇದೆ. ಯಾಕಂದ್ರೆ ನಾನು ಹೇಳಕ್ ಇಚ್ಛೆ ಪಡ್ತಾ ಇಲ್ಲ ಅವ್ರ ಹೆಸರು. ಆದ್ರೂ ಏನದ, ನಾವು ಫೇರ್ ಆಗಿ ಟೂರ್ನಮೆಂಟ್ ಆಯೋಜನೆ ನಾವು ಮಾಡಿದೀವಿ ಅಂದ್ರೆ ನೀವು ಫೇರ್ ಆಗಿ ಆಡ್ರಿ, ನಾವು ಬಹಳ ಖುಷಿ ಅನಿಸ್ತದೆ. ಇವತ್ತು ನೀವೆಲ್ಲ ಫಿಸಿಕಲಿ ಫಿಟ್ನೆಸ್ ನೀವು ಎಲ್ಲ ಇದೊಂದು ಇವೆಂಟ್ ನಲ್ಲಿ ಒಳ್ಳೆ ರೀತಿಯಿಂದ ಪರ್ಫಾರ್ಮೆನ್ಸ್ ತೋರಿಸಿದ್ರೆ ಅಂದ್ರೆ ಇದರಿಂದ ಪ್ರತಿಯೊಂದು ನಮ್ಮ ತಾಲೂಕಾ ಲೆವೆಲ್ ಪ್ರತಿಯೊಂದು ಗ್ರಾಮಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರಪ್ಪ. ರಾಹುಲ್ ಅವರು ಮತ್ ಸೋನು ಅವರು, ಈ ಕಡೆ ಇನ್ನೊಬ್ಬರು ದತ್ತು ತಾಳ್ಮಡಿಗೆ, ಇನ್ನೂ ಕೆಲವರು ಇದ್ದಾರೆ ಸಾಕಷ್ಟು ಜನರು, ಅವ್ರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ನಾವು ಹೇಳಕ್ ಇಚ್ಛೆ ಪಡ್ಬೋದು. ಆದ್ರೆ ನನ್ನ ಟೀಮ್ ನಲ್ಲೂ ಈ ಸಲ ನಮ್ಮಲ್ಲಿ ಯಾರು ಒಳ್ಳೆ ರೀತಿಯಿಂದ ಆಡಿಲ್ಲ. ನಮ್ಮ ಸ್ಪೇರ್ ಟೀಮ್ಗಳು ಟಾಪ್ ಪ್ಲೇಯರ್ಸ್ ಯಾರು ಆಡಿಲ್ಲ. ಆದ್ರೂ ಒಂದೊಂದು ಚಾನ್ಸ್ ಬರುತ್ತೆ, ಫೇಲ್ ಆಯ್ತೀವಿ. ಅದಕ್ಕೆ ನಾವು ಆ ಫೇಲ್ ಆಗಿದ್ದಕ್ಕೆ ಸ್ವೀಕಾರ ಮಾಡ್ಕೊಂಡು ನಾವು ಒಳ್ಳೆ ರೀತಿಯಿಂದ ನಿಮ್ಗಂತ ಒಂದು ಟೂರ್ನಮೆಂಟ್ ಆಯೋಜನೆ ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ನೀವೆಲ್ಲರೂ ಒಂದು ಸಹಕಾರ ಕೊಡ್ಬೇಕು. ಆದ್ರೆ ಇಲ್ಲಿ ಟೂರ್ನಮೆಂಟ್ ಆಯೋಜನೆ ಮಾಡಿದ ತಕ್ಷಣ ಮಾಡೋ ಹೊತ್ತಿಗೆ ಎಲ್ಲರೂ ನಾವು ರೆಡಿ ಇರ್ತೇವಣ್ಣ ನಿಮ್ ಮಾತಿಗೆ ಅಂತಾರೆ. ಆ ಟೂರ್ನಮೆಂಟ್ ಚಾಲು ಆಯ್ತಂದ್ರೆ ಇಲ್ಲಿ ಎಕ್ಕ ದುಃಖ ತಿರುಗಿ ಚಾರ್ರಿ 4 ಮಂದಿನ ಇದ್ದು ಮುಗಿಸ್ಬೇಕಾಯ್ತು. ಈ ತರ ಆಗಬಾರ್ದು. ಯಾಕಂದ್ರೆ ಇವತ್ತು ಎಲ್ಲರಿಗೂ ಬಿಜಿ ಇದ್ರಿ, ನೀವ್ನು ಬಿಜಿ ಇದ್ರಿ, ನಾವು ಬಿಜಿ ಇದ್ದೇವ್. ಇವತ್ತು ನಾವು ರೆಡ್ಡಿ ಸರ್ ಅವ್ರದ್ದು ಒಂದು ಸ್ಕೂಲಿಗೆ ಆಲ್ರೆಡಿ ಹಾಕಿ ಬಂದಿದ್ದಾರೆ, ಒಂದು ಒಳ್ಳೆ ಆಟ ಆಡೋಣ ಅಂತ. ಅದಕ್ಕೆ ನೀವೆಲ್ಲ ಒಂದು ಒಳ್ಳೆ ಸ್ಪಿರಿಟ್ ಇಟ್ಕೊಂಡ್ ಬರ್ಬೇಕು. ಇವತ್ತು ನಾವು ನೋಡ್ತಾ ಇದ್ದೇವೆ ಹೆಚ್ಚಾಗಿ ಇಂದಿನ ಯುಗದಲ್ಲಿ ಮೊಬೈಲ್ ಸುತ್ತಮುತ್ತನೇ ನಮ್ಮ ಮೈಂಡ್ ಓಡ್ತಾ ಇದೆ. ಮೊಬೈಲ್ ಸುತ್ತಮುತ್ತನೇ ಅದು ಪರ್ಟಿಕ್ಯುಲರ್ ಆಗಿ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಇವು 3 ಓಪನ್ಗಳು. ಒಂದು ಮನುಷ್ಯಂದು ಜನರಲ್ ಒಂದು ಆರ್ಟಿಕಲ್ ನೋಡಿ ಸರ್ ಪೇಪರ್ ನಲ್ಲಿ, ಒಬ್ಬ ವ್ಯಕ್ತಿ ಒಂದ್ ಮೊಬೈಲ್ಗೆ ಸುಮಾರು 500 ಸಲ ಟಚ್ ಮಾಡ್ತಾನಂತ ಅವ್ನ ಆ್ಯಪ್ಗಳಿಗೆ. ಒಂದ್ ದಿವಸದಾಗ 500 ಸಲ ಸರ್. ಅಂದ್ರೆ ನಾವು ಅದೇ ಮೈಂಡ್ ನಮ್ಮ ವಿದ್ಯಾಭ್ಯಾಸದಲ್ಲಿ ಕೊಟ್ಟಿದ್ರೆ ಅವ ರ್ಯಾಂಕ್ ಆಗ್ಬೋದು ಆ ಸ್ಟೂಡೆಂಟ್.
ಆದ್ರೆ ಇಲ್ಲಿ ಏನಾಗ್ತಾ ಇದೆ, ನಮ್ಗ ಔಟ್ಡೋರ್ ಟೂರ್ನಮೆಂಟ್ ಔಟ್ಡೋರ್ ಇವೆಂಟ್ಸ್ ಆಡ್ಲಿಕ್ಕೆ ಯಾರು ಇಚ್ಛೆ ಇಲ್ಲ. ಇವತ್ತು ನಾನು ಬೇರೆಯಾಗಿ ಹೇಳ್ತಾ ಇದ್ದೀನಿ, ಯಾಕ ನಮ್ಮ ಮಕ್ಕಳನ್ನು ಇದ್ದಾರೆ, ನಮ್ಮ ಮಕ್ಕಳಿಗೆ ನಾವು ಮೊಬೈಲ್ ಮುಟ್ಕೊಡತ್ತಾ ಇಲ್ಲ. ನಾನು ಬೇರೆಯಾಗಿ ಹೇಳ್ತಾ ಇದ್ದೀನಿ, ಯಾಕ ಅವ್ರಿಗೆ ಮುಂದೆ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಸಾಕಷ್ಟು ಟೈಮ್ ಅದ, ಆದ್ರೆ ಒಂದು ಪೀಕ್ ಟೈಮ್ ಇರ್ತದೆ. ಅಂತ ಸಂದರ್ಭದಲ್ಲಿ ಯಾವ ಮಕ್ಕಳಿಗೆ ಯಾವ್ದು ಒಂದು ಅವಕಾಶ ಸಿಗ್ಬೇಕು, ಆ ಅವಕಾಶ ಸದುಪಯೋಗ ಪಡ್ಕೊಂಡ್ರೆ ಮುಂದೆ ಒಂದು ಒಳ್ಳೆ ಒಂದು ಹೆಸರು ಬರ್ಬೋದು, ಕೀರ್ತಿ ಆಗ್ಬೋದು. ಇವತ್ತು ನಾವು ಸಣ್ಣ ಸಣ್ಣ ಮಕ್ಕಳಿಗೂ ನೋಡ್ಲತ್ತಿದ್ದೇವೆ ವಾಟ್ಸ್ಆಪ್ ಫೇಸ್ಬುಕ್ ನಲ್ಲಿ. ಆ ಮಗು ಬಂದ್ರೆ ಫೇಸ್ಬುಕ್ ಆ ವಾಟ್ಸ್ಆಪ್ ನಲ್ಲಿ ಓಪನ್ ಮಾಡಿಕೊಟ್ರೆ ಅವ್ನಿಗೆ ಏಟ್ ತುರುಕರು ಬಾಯ್ದಾಗ ಹೋಯ್ತದೆ. ಹಂಗೆ ಅಂದ್ರೆ ಇಂಥ ಒಂದು ನಾವು ವಾತಾವರಣದಲ್ಲಿ ಬೆಳೀತಾ ಇದ್ದೇವೆ, ಇದು ಬಹಳ ತಪ್ಪ ಅಂತ ಹೇಳಿ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ವೇದಿಕೆ ಮುಖಾಂತರ ಇನ್ನೊಂದು ಕೊನೆಯಾಗಿ ಹೇಳಕ್ ಇಚ್ಛೆ ಪಡ್ತೀನಿ. ನಾನು ಎಲ್ಲ ಇವತ್ತು ಮ್ಯಾರಿಡ್ ನಾವು ಪ್ಲೇಯರ್ಸ್ ಇದ್ದೇವೆ, ಅನ್ಮ್ಯಾರಿಡ್ ಪ್ಲೇಯರ್ಸ್ ಇದ್ದೇವೆ. ಹೆಚ್ಚಾಗಿ ಮ್ಯಾರಿಡ್ ಪ್ಲೇಯರ್ಸ್ ಇದ್ದವ್ರು ತಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಗುಡ್ ವಿದ್ಯಾಭ್ಯಾಸ ಕೊಡ್ಬೇಕಾದ್ರೆ ಮೊಬೈಲ್ಗಳಿಗೆ ದೂರಿಕ್ಕಿ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡ್ರಿ ಅಂತ ಹೇಳಿ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಯಾವಾಗ ನಾವು ನೋಡ್ತಾ ಇದ್ದೇವೆ, ಇವತ್ತು ನಾವು 40-45 ವರ್ಷಕ್ಕೆ 40 ಬರ್ಲತ್ತು. ಆ ಮಕ್ಕಳಿಗೆ ಇನ್ನೊಂದು 10 ವರ್ಷದಾಗ ಎಲ್ಲರಿಗೂ ಕಣ್ಣಿನ ಸ್ಪೆಕ್ಟ್ ಬಂದೇ ಬರುತ್ತದೆ. ಯಾಕಿದ್ರೆ ನಾನು ಹೇಳ್ತಾ ಇದ್ದೀನಿ, ನಾವು ನಮ್ಮ ಮಕ್ಕಳಿಗೆ ನಮ್ಮ ವಿದ್ಯಾಭ್ಯಾಸ ನಾವು ಕೊಡ್ತಾ ಇಲ್ಲ ಪ್ರಾಪರ್ ಆಗಿ. ನಮ್ಮ ಮಕ್ಕಳದ್ದು ಒಂದು ಏಜ್ ಒಂದು ಇಂಡಿಯಾದಲ್ಲಿ ಇವತ್ತು ಏಜ್ ಏನಿದೆ ವಯೋಮಿತಿ ಇಂಡಿಯಾದಲ್ಲಿ 60ರಿಂದ 65 ಇದೆ. ಇನ್ನೊಂದು 10 ವರ್ಷ ಬಾದ್ ಮತ್ತೆ 50-55ಕ್ಕೆ ಬರುತ್ತೆ. ಯಾವಾಗ ನಾವು ಫಿಸಿಕಲಿ ಫಿಟ್ ಇರ್ತೇವೆ ಡೆಫಿನೆಟ್ಲಿ 100 ಸೆಂಚುರಿ ಹೊಡ್ಬೋದು. ಇಲ್ಲ ಫಿಸಿಕಲಿ ಫಿಟ್ ನಾವು ಇರ್ಲಿಲ್ಲ ಅಂದ್ರೆ ಹಾಫ್ ಸೆಂಚುರಿಗೆ ಔಟ್ ಆಗಿಬಿಡ್ತೇವೆ. ಅದಕ್ಕೆ ದಯಮಾಡಿ ನಾವೆಲ್ಲರೂ ಇನ್ನೊಂದು ಕೊನೆಯಾಗಿ ಹೇಳ್ತೀನಿ, ನಮ್ಮ ಮಕ್ಕಳಿಗೆ ಇರ್ಲಿ ಯಾರೇ ಇರ್ಲಿ ಅವ್ರಿಗೆ ಹೆಚ್ಚಾಗಿ ಅಂತೀವಿ ಫಿಸಿಕಲಿ ಅವ್ರಿಗೆ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಚಾನ್ಸ್ ಕೊಡ್ರಿ. ಅವ್ರಿಗೆ ಅಂತೀವಿ ಒಳ್ಳೆ ಹೊರ ಈವೆಂಟ್ಸ್ ಗಳಿಗೆ ಆಡ್ಲಿಕ್ಕೆ ಚಾನ್ಸ್ ಕೊಡ್ರಿ ಅಂತ ಹೇಳಿ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಕೊನೆಯದಾಗಿ ಇನ್ನೊಂದು ಹೇಳ್ತಾ ಇದ್ದೀನಿ, ಈ ತರ ನಾವೇನ್ 9th ಸೀಸನ್ ತನ ತಗೊಂಡ್ ಬಂದಿದ್ದೇವೆ. ಮುಂದ್ ತಾವೆಲ್ಲರೂ ಒಂದು ಒಮ್ಮತದಿಂದ ಆತ್ಮವಿಶ್ವಾಸದಿಂದ ತಾವೆಲ್ಲರೂ ನಾವೆಲ್ಲ ಫಿಸಿಕಲಿ ನಿಮಗೆ ಟೈಮ್ ಕೊಡ್ತೇವೆ ಅಂತೇಳಿ ತಾವೆಲ್ಲ ಹೇಳಿದ್ರು ಮುಂದಿನ ಸಲ ಟೂರ್ನಮೆಂಟ್ ಆಯೋಜನೆ ಮಾಡ್ತೀವಿ ಅಂದ್ರೆ ಮಾಡಲ್ಲ. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ಇವತ್ತಿನ ಟೂರ್ನಮೆಂಟ್ ನಲ್ಲಿ ಹೆಚ್ಚು ಶ್ರಮ ಪಟ್ಟಿದ್ದು ಒಲಿ ಮತ್ತು ಶಿವ ಕೊಡ್ಗಿರ. ಹೆಚ್ಚಾಗಿ ಎಲ್ಲರೂ ಕೂಡಿದ್ರೆ ಇದು ಒಂದು ಒಳ್ಳೆ ಟೂರ್ನಮೆಂಟ್ ಆಗುತ್ತೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಬಂದು ನಾವು ವೇದಿಕೆ ಮ್ಯಾಗ ಕುಂತು ನನಗೆ ಹಿಡ್ಕೊಂಡೆ ಹೇಳ್ತೀನಿ, ನಾವು ವೇದಿಕೆ ಮ್ಯಾಗ ಬಂದು ಕುಂತು ಎಷ್ಟು ಮಾತು ಹೇಳ್ಬೋದು, ಆದ್ರೆ ಇಲ್ಲಿ ಫಿಸಿಕಲಿ ಇದ್ದರು ಮಾತ್ರ ಎಲ್ಲ ಒಂದು ಶೋಭೆ ಬರ್ತಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. 8-10 ಟೀಮ್ ಇದ್ದು 2 ಟೀಮ್ ಹೊರಗಿನಿದ್ದು 8 ಟೀಮ್ನಾಗಿಂದು 2 ಪ್ಲೇಯರ್ಸ್ ಗಳು ಇಲ್ಲಿದ್ರು ಇಷ್ಟು ಒಂದು ರೋಚಕ ಬರ್ತದ ಗೇಮ್. ಆದ್ರೆ ಇಲ್ಲಿ ಯಾರು ಬರ್ತಾ ಇಲ್ಲ. ಅದಕ್ಕೆ ದಯಮಾಡಿ ಆ ತರ ಮಾಡ್ಬೇಡ್ರಿ. ಮುಂದೆ ಒಂದು ಒಳ್ಳೆ ಒಂದು ಟೀಮ್ ಒಂದು ಅಟ್ಮಾಸ್ಫಿಯರ್ ಆಗ್ಬೇಕಾದ್ರೆ ದಯಮಾಡಿ ತಾವೆಲ್ಲರೂ ಬಂದು ಒಳ್ಳೆ ರೀತಿಯಿಂದ ಪರ್ಫಾರ್ಮೆನ್ಸ್ ಕೊಡ್ರಿ ಅಂತ ಹೇಳುತ್ತಾ, ಮತ್ ಕೊನೆಯದಾಗಿ ನಮ್ಮ ಹಿರಿಯರು ಒಂದು ಪೂರ ಕವಿತರು ಅವ್ರು ಇನ್ನ ಎಷ್ಟು ಹೋಗುತ್ತಿರೋ ಗೊತ್ತಾಗ್ತಾ ಇಲ್ಲ. ಆದ್ರೆ ಅವರು ಒಂದು ರಿಟೈರ್ಡ್ ಮ್ಯಾನೇಜರ್ ಆಗಿ ಒಂದು ಒಳ್ಳೆ ಅದ್ಭುತ ಒಂದು ಕವನದ ರೂಪದಲ್ಲಿ ಬಂದು ಸಹ ವಿಸ್ತಾರವಾಗಿ ಹೇಳಿದರೆ ಅವ್ರಿಗೆ ತುಂಬಾ ಹೃದಯದ ಧನ್ಯವಾದ ಅರ್ಪಿಸ್ತೇನೆ. ಯಾಕಂದ್ರೆ ಅವರು ಇವತ್ತು ನಾನು ಹೇಳ್ತಾ ಇದ್ದೀನಿ, ಇವತ್ತು ನಾನು ಈ ವೇದಿಕೆ ಮೇಲೆ ಬರ್ಲಕ್ಕ ಅಥವಾ ಈ ಸ್ಟೇಜಿಗೆ ಬರ್ಲಕ್ಕ ನನಗೆ ಹಿರಿಯರ ಆಶೀರ್ವಾದ. ಇವತ್ತು ಮ್ಯಾನೇಜರ್ ಸಾಹೇಬರು ಇರ್ಬೋದು, ಊರಾಗ ನಮ್ಮಲ್ಲಿ ಇನ್ನೊಬ್ಬರು ಇದ್ರು ಸೈಯದ್ ಪಟೇಲ್ ಅಂತ ಹೇಳಿ ಅವರು ಮಾಡ ಹೊಂದಿದ್ದಾರೆ. ಆದ್ರೂ ಅವ್ರು ಹೇಳ್ತಾ ಇದ್ರು, ಅವ್ರ ಜೀವಂತ ಇದ್ದಾರೆ, ತುಮ್ ಅಚ್ಚೆ ಸಬ್ಕೆ ಸಾಥ್ ಮೇ ತುಮ್ ಹಾಗೆ ಬರ್ತೆ ಅಂತ ಹೇಳ್ತಾ ಇದ್ರು. ಅವ್ರ ಮಾತುಗಳು ಇನ್ನೊಂದು ನನಗೆ ನೆನಪವ. ಇವತ್ತು ಆನ್ಸರ್ ಅಲ್ಲಿ ಅವ್ರು ಇರ್ಬೋದು, ಅವ್ರನ್ನು ನನಗೆ ಒಳ್ಳೆಯ ಒಂದು ಮಾರ್ಗ ತೋರಿಸಿದವರು ಇದ್ದಾರೆ. ಇವತ್ತು ನಮ್ಮ ಮ್ಯಾನೇಜರ್ ಸಾಹೇಬರು ನನಗೆ ಮಾರ್ಗ ತೋರಿಸಿದವರು ಇದ್ದಾರೆ. ನಮ್ಮ ತಂದೆಯವ್ರ ಹೆಸರಿನಾಗ ನಾನು ಎಷ್ಟು ಅವ್ರ ಬಗ್ಗೆ ನಾನು ಹೋಗೋದು ಕಡಿಮೆ ಅದ. ಅವ್ರ ಹೆಸರಿಗೆ ನಾನು ಟೂರ್ನಮೆಂಟ್ ಆಯೋಜನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ನಮ್ಗೆ ಹಿರಿಯರ ಆಶೀರ್ವಾದ ಇದ್ದಂದ್ರೆ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯ ಇದೆ. ನಾವು ಹಿರಿಯರ ಆಶೀರ್ವಾದ ಇರ್ಲಿಲ್ಲ ಅಂದ್ರೆ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ತಂದೆ ತಾಯಿಗಳ ಒಂದು ಆಶೀರ್ವಾದ ತಗೊಂಡು ದಿನನಿತ್ಯ ಅವರ ಪಾದಗಳ ಪೂಜೆ ಮಾಡಿ ನಾವೆಲ್ಲ ಒಂದು ಮುಂದುವರಿರಿ. ನಿಮ್ಮ ಮುಂದುವರಿಲಿಕ್ಕೆ ನಾವು ಸದಾ ಸಿದ್ಧರಿದ್ದೆವು. ಅದೇ ರೀತಿ ಇನ್ನೊಂದು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ, ಇದು ಒಂದೇ ಕ್ರಿಕೆಟ್ ಇಲ್ಲ, ಇಂಡೋರ್ ಯಾವುದೇ ಇವೆಂಟ್ ಇರ್ಲಿ, ಬ್ಯಾಡ್ಮಿಂಟನ್ ಇರ್ಲಿ, ಯಾವುದೇ ಇರ್ಲಿ, ಅಂತದ್ರಲ್ಲಿ ಯಾರೇ ಮುಂದ್ ಬರ್ಲತ್ತರು ಅವ್ರಿಗೆ ನಾವು ಸಹಕಾರ ಕೊಡ್ಲಕ್ ಸದಾ ಸಿದ್ಧರಿದ್ದೇವೆ ಅಂತ ಹೇಳ್ತಾ, ಇದು ಒಂದು 9th ಸೀಸನ್ ಅಲ್ಲಿ ಎಲ್ಲರೂ ಆಡಿದ್ರಿ, ಒಳ್ಳೆ ಒಂದು ಶ್ರಮ ಪಟ್ಟಿದ್ರಿ, ಪರ್ಫಾರ್ಮೆನ್ಸ್ ತೋರಿದ್ರಿ. ತಾವೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆ ಧನ್ಯವಾದ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಮ್ರಾನ್ ಖಾನ್, ಅದೇ ರೀತಿಯಾಗಿ ಉತ್ತಮ್ ಸುರ್ಜಿ, ಪ್ರಶಾಂತ್ ಸುರ್ಜಿ, ಬಜರಂಗಿ ಟೀಮ್ ನ
ತಂಬಿಡ್ರಪ್ಪ ಊಟ ಬರ್ರಿ ಸರ್ ಬರ್ರಿ ಸರ್ ಒಂದೇ ಬರ್ರಿ ಏನೋ ಒಂದು ಖುಷಿ ನಿಮ್ಗೆ. ಒಂದು ಸಮಯದಲ್ಲಿ ನಿಮ್ದು ರನ್ 32 ಆಗಿತ್ತು. ಆ ಸಮಯದಲ್ಲಿ ನಿಮ್ಮ ಒಂದು ಬಹುಮೂಲ್ಯ ವಿಕೆಟ್ ಅಂದ್ರೆ ಟೋನಿ ಔಟ್ ಆಗಿದ್ದು, ಅವಾಗ ನಿಮ್ಗೆ ಏನ್ ಅನಿಸ್ತಿತ್ತು? ಮ್ಯಾಚ್ ಹೈ ಸ್ಕೋರಿಂಗ್ ಆಗಿತ್ತು ಅಥವಾ ಲೋ ಸ್ಕೋರಿಂಗ್ ಅಲ್ಲಿ ನಾವು ಡಿಫೆಂಡ್ ಮಾಡ್ತೀವಿ ಅಂತ ಏನಾದ್ರು ಅನುಭವ ನಿಮ್ಗೆ? ಹೈ ಸ್ಕೋರ್ ಮಾಡ್ತೀವಿ ಕಾನ್ಫಿಡೆನ್ಸ್ ರೀ. ಚಲೋ, ಕಂಗ್ರಾಚುಲೇಷನ್ ಒನ್ಸ್ ಅಗೇನ್. ರಾಹುಲ್, ಈ ತಂಡದ ನಾಯಕರಾಗಿರೋ ಒಂದೆರಡು ಮಾತಾಡಿ. 2019ರಲ್ಲಿ ನಿಮ್ಮ ಟೀಮ್ ನಿಮ್ಮ ನಾಯಕತ್ವದಲ್ಲಿ ಚಾಂಪಿಯನ್ ಆಗಿತ್ತು. ಈ ವರ್ಷ ಮತ್ತೆ 2025ರಲ್ಲಿ ಚಾಂಪಿಯನ್ ಮಾಡಿದ್ರೆ ನಿಮ್ಮ ಟೀಮಿಗೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಪ್ರದರ್ಶನ ಹೆಂಗಿತ್ತು ನಿಮ್ಮ ಟೀಮ್? ಎಲ್ಲ ನಮ್ಮ ಪ್ಲೇಯರಿಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ, ಅದಕ್ಕೆ ಗೆಲುವು ಆಗಿದೆ. Congratulations to you and your team, Tony.